ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಬ್ಬ 10 ವರ್ಷದ ಹುಡುಗ ತಾನು ಸತ್ತ ಮೇಲೆ ನರಕವನ್ನು ನೋಡಿದೆ ಎಂದು ಹೇಳಿದನು. ಫ್ರೆಂಡ್ಸ್, ಒಂದು ವೇಳೆ ಈ ವಿಷಯವನ್ನು ಸಿನಿಮಾದಲ್ಲೂ ಅಥವಾ ಟಿವಿಯಲ್ಲೂ ತೋರಿಸಿದ್ದರೆ ಬಹುಶಃ ನೀವು ನಂಬುತ್ತೀರಲ್ಲವೇ? ನೋ, ಆದರೆ ಇದು ನಿಜವಾದ ಘಟನೆ ಎಂದು ಹೇಳಿದರೆ ನೀವು ನಂಬುತ್ತೀರಾ? ಈ ನಿಜವಾದ ಘಟನೆ ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಿಂದ ಶುರುವಾಗಿ ಯುಪಿಯ ಒಂದು ಜಿಲ್ಲೆಯಲ್ಲಿ ಬಂದು ಮುಗಿಯಿತು. ಹೌದು ಫ್ರೆಂಡ್ಸ್, ಈ ಕಥೆಯಲ್ಲಿ ಸುರೇಶ್ ಎಂಬ ಹುಡುಗನಿದ್ದಾನೆ. ಅವನು ಸತ್ತ ಮೇಲೆ ಮತ್ತೆ ಹುಟ್ಟಿದಾಗ ನಾನು ನರಕವನ್ನು ನೋಡಿದೆ ಎಂದು ಹೇಳಿದನು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾವುದೋ ಕಟ್ಟುಕಥೆಯಲ್ಲ, ಇದು ನಿಜವಾದ ಘಟನೆಯ ಆಧಾರದ ಮೇಲೆ ಮಾಡಿದ ವಿಡಿಯೋ. ನಿಮಗೆ ನಂಬಿಕೆ ಬರದಿದ್ದರೆ ಈ ನಿಜವಾದ ಘಟನೆಗೆ ಸಂಬಂಧಿಸಿದ ನಿಜವಾದ ಸಾಕ್ಷಿಗಳನ್ನು ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಖಂಡಿತವಾಗಿಯೂ ತೋರಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ನಿಮ್ಮಲ್ಲೊಂದು ಮನವಿ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಈ ನಿಮ್ಮ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹವಾಗಿರುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ರಾಜಸ್ಥಾನದ ಕರೋಲಿ ಜಿಲ್ಲೆಯ ಒಂದು ಬಡ ಕುಟುಂಬದಲ್ಲಿ ಸುರೇಶ್ ಎಂಬ ಹುಡುಗ ಹುಟ್ಟುವುದರೊಂದಿಗೆ ಶುರುವಾಗುತ್ತದೆ. ಸುರೇಶ್ ಹುಟ್ಟಿದಾಗ ಅವನ ತಂದೆ ತಾಯಿ ತುಂಬಾ ಬಡವರಾಗಿದ್ದರು. ಆದರೆ ಸುರೇಶ್ ಪೋಷಕರು ಬಡತನದಲ್ಲಿದ್ದರು. ಸುರೇಶ್ ನನ್ನು ಒಳ್ಳೆ ಶಾಲೆಯಲ್ಲಿ ಓದಿಸಿದರು, ಒಳ್ಳೆಯ ಸಂಸ್ಕಾರ ನೀಡಿ ಬೆಳೆಸಿದರು. ಸುರೇಶ್ ಕೂಡ ತುಂಬಾ ಕಷ್ಟಪಟ್ಟು ಮನಸ್ಸಿಟ್ಟು ಓದಿಕೊಂಡನು. ಹಾಗೆ ಸುರೇಶ್ ದೊಡ್ಡವನಾದ ಮೇಲೆ ಬಿಲ್ಡರ್ ಆದನು. ಸುರೇಶ್ ಬಿಲ್ಡರ್ ಆದ ಮೇಲೆ ರಾಜಸ್ಥಾನದಿಂದ ದೆಹಲಿಗೆ ಹೋಗಿ ಅಲ್ಲಿಯೇ ತನ್ನ ಬಿಸ್ನೆಸ್ ಶುರು ಮಾಡಿದನು. ಫ್ರೆಂಡ್ಸ್, ಸುರೇಶ್ ತನ್ನ ಬಿಸ್ನೆಸ್ ನಿಂದ ನೀರಿನಂತೆ ಹಣ ಸಂಪಾದಿಸಲು ಶುರು ಮಾಡಿದನು. ಆದರೆ ಅವನ ಹಣದ ಆಸೆಯಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿ ಹೋದನೆಂದರೆ ಒಳ್ಳೆಯದು ಕೆಟ್ಟದ್ದು ಎಂಬ ವ್ಯತ್ಯಾಸವನ್ನು ಎಂದಿಗೂ ನೋಡಲಿಲ್ಲ. ಅವನು ಬಿಲ್ಡರ್ ಆಗಿದ್ದರಿಂದ ಎಲ್ಲಾದರೂ ಒಳ್ಳೆಯ ಜಾಗ ಸಿಕ್ಕರೆ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಕಟ್ಟುತ್ತಿದ್ದನು. ಆದರೆ ಅವನು ಯಾರ ಭೂಮಿಯನ್ನು ಕಸಿದುಕೊಳ್ಳುತ್ತಿದ್ದಾನೋ ಆ ಬಡವರ ಪರಿಸ್ಥಿತಿ ಏನು ಎಂಬುದು ಅವನಿಗೆ ತಿಳಿಯುತ್ತಿರಲಿಲ್ಲ. ಫ್ರೆಂಡ್ಸ್, ಸುರೇಶ್ ಬಡವರ ಭೂಮಿಯನ್ನು ಕಸಿದುಕೊಂಡು ಅಲ್ಲಿ ಬಿಲ್ಡಿಂಗ್ ಗಳನ್ನು ಕಟ್ಟಿದಾಗ ಆ ಬಡವರು ಅಲ್ಲಿ ಕುಳಿತು ಅಳುತ್ತಿದ್ದರು. ಸುರೇಶ್ ಅವರನ್ನು ನೋಡಿ ನಗುತ್ತಿದ್ದನು. ಫ್ರೆಂಡ್ಸ್, ಹೀಗೆ ಸಾಗುತ್ತಿತ್ತು. ಇಲ್ಲಿ ಸುರೇಶ್ ತಂದೆ ತಾಯಿ ಸುರೇಶ್ನ ಬೆಳವಣಿಗೆಯನ್ನು ನೋಡಿ ತುಂಬಾ ಸಂತೋಷ ಪಡುತ್ತಿದ್ದರು. ಆದರೆ ಸುರೇಶ್ನ ಅಮ್ಮ ಯಾವಾಗಲೂ ತನ್ನ ಗಂಡನ ಹತ್ತಿರ ಈ ರೀತಿಯಾಗಿ ಹೇಳುತ್ತಿದ್ದಳು, ನಮ್ಮ ಮಗ ತುಂಬಾ ಬೆಳೆದಿದ್ದಾನೆ, ಆದರೆ ಈಗ ಅವನು ಹಣದ ಆಸೆಯಲ್ಲಿ ಬೆಳವಣಿಗೆಯಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಿದ್ದಾನೆಂದರೆ ನಮ್ಮನ್ನು ಕೂಡ ಮರೆತು ಬಿಟ್ಟಿದ್ದಾನೆ. ನೋಡಿ, ಎಷ್ಟು ವರ್ಷಗಳಾಯಿತು ಅವನು ನಮ್ಮನ್ನು ನೋಡಲು ಇನ್ನೂ ಬಂದಿಲ್ಲ. ಇತ್ತ ಸುರೇಶ್ ದೆಹಲಿಯಲ್ಲಿ ತನಗೆ ಇಷ್ಟವಾದ ಹುಡುಗಿಯನ್ನು ಮದುವೆಯಾದನು. ಆದರೆ ಸುರೇಶ್ ಮದುವೆಯಾದ ಹುಡುಗಿ ಸುರೇಶನನ್ನಲ್ಲ, ಅವನ ಹಣವನ್ನು ಪ್ರೀತಿಸುತ್ತಿದ್ದಳು. ಫ್ರೆಂಡ್ಸ್, ಮದುವೆಯಾದ ಮೇಲೆ ಸುರೇಶ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ತನ್ನ ಹಳ್ಳಿಯಾದ ರೋಲಿಗೆ ಬಂದನು. ಅಲ್ಲಿ ತನ್ನ ತಂದೆ ತಾಯಿಯೊಂದಿಗೆ ಮತ್ತು ಹೆಂಡತಿಯೊಂದಿಗೆ ಕೂಡಿ ಇರಲು ಶುರು ಮಾಡಿದನು. ಹಳ್ಳಿಯಲ್ಲಿ ಸುರೇಶ್ ಯಾರ ಜೊತೆಯಲ್ಲಿ ಮಾತನಾಡಿದರೂ ಅವನು ಮಾತನಾಡುವ ರೀತಿ ಮಾತ್ರ ಬೇರೆ ರೀತಿಯೇ ಇರುತ್ತಿತ್ತು. ಗರ್ವದಿಂದ ಕೂಡಿದ ಮಾತುಗಳನ್ನು ಆಡುತ್ತಿದ್ದನು. ಯಾವಾಗಲೂ ಹಣದ ಬಗ್ಗೆ ಮಾತನಾಡುತ್ತಿದ್ದನು. ಆದರೆ ಗ್ರಾಮಸ್ಥರಿಗೆ ಮಾತ್ರ ಸುರೇಶನ ಈ ವರ್ತನೆ ಸ್ವಲ್ಪ ಮಾತ್ರವೂ ಇಷ್ಟವಿರಲಿಲ್ಲ. ಗ್ರಾಮಸ್ಥರೆಲ್ಲ ಅಂದುಕೊಳ್ಳುತ್ತಿದ್ದರು, ಸುರೇಶ್ ಈಗ ಗರ್ವ ತೋರಿಸುತ್ತಿದ್ದಾನೆ, ಈ ಗರ್ವವೇ ಒಂದು ದಿನ ಇವನನ್ನು ಮುಳುಗಿಸುತ್ತದೆ ಎಂದು. ಸುರೇಶ್ನ ಹೆಂಡತಿ ಸುರೇಶ್ನ ತಂದೆ ತಾಯಿಯಂದಿರನ್ನು ಸ್ವಲ್ಪವೂ ಕೂಡ ಗೌರವಿಸುತ್ತಿರಲಿಲ್ಲ. ದಿನ ಬೆಳಿಗ್ಗೆ ತಡವಾಗಿ ಏಳುತ್ತಿದ್ದಳು. ಸುರೇಶನ ಅಮ್ಮ ಮಾಡಿದ ಅಡುಗೆಯನ್ನು ತಿಂದು ಮಧ್ಯಾಹ್ನ ಮತ್ತೆ ಮಲಗುತ್ತಿದ್ದಳು. ಫ್ರೆಂಡ್ಸ್, ಒಂದು ದಿನ ಸುರೇಶನ ಅಮ್ಮ ಸುರೇಶನ ಜೊತೆ ಈ ರೀತಿಯಾಗಿ ಹೇಳಿದಳು, ಮಗನೇ, ನಮಗೆ ವಯಸ್ಸಾಗಿದೆ ಅಲ್ಲವೇ, ಈಗ ನನಗೆ ಹೆಚ್ಚು ಕೆಲಸ ಮಾಡಲು ಕಷ್ಟವಾಗುತ್ತಿದೆ. ನಿನ್ನ ಹೆಂಡತಿಗೆ ಪ್ರತಿದಿನ ಅಡುಗೆ ಮಾಡಲು ಮನೆ ಕೆಲಸ ನೋಡಿಕೊಳ್ಳಲು ಏಕೆ ಹೇಳಬಾರದು? ಸುರೇಶ್ ತನ್ನ ಅಮ್ಮನ ಮಾತು ಕೇಳಿ ತನ್ನ ಹೆಂಡತಿಯ ಬಳಿ, ಇಂದಿನಿಂದ ನೀನೇ ಅಡುಗೆ ಮಾಡು, ನಿನ್ನ ಕೈ ಅಡುಗೆ ನನಗೆ ತುಂಬಾ ಇಷ್ಟ ಎಂದು ಹೇಳಿದನು. ಆಗ ಸುರೇಶ್ನ ಹೆಂಡತಿ, ಸರಿ, ನಿಮಗೆ ಅಡುಗೆ ಮಾಡುತ್ತೇನೆ, ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಮಗಾಗಿ ಮತ್ತು ನನಗಾಗಿ ಮಾತ್ರ ಅಡುಗೆ ಮಾಡುತ್ತೇನೆ, ನಿಮ್ಮ ಅಪ್ಪ ಅಮ್ಮನಿಗೆ ಅಡುಗೆ ಮಾಡುವುದಿಲ್ಲ, ನಿಮಗೆ ನನ್ನ ಮಾತು ಅರ್ಥವಾದರೆ ಸಾಕು ಎಂದು ಹೇಳಿದಳು. ಸುರೇಶ್ ಯೋಚಿಸಿ, ಸರಿ, ನೀನು ನನಗಾಗಿ ಅಡುಗೆ ಮಾಡು, ಅಮ್ಮ ಅಪ್ಪ ತಮಗೆ ತಾವೇ ಅಡುಗೆ ಮಾಡಿಕೊಳ್ಳುತ್ತಾರೆ ಎಂದನು. ಫ್ರೆಂಡ್ಸ್, ಸುರೇಶ್ ತನ್ನ ಹೆಂಡತಿಯನ್ನು ಏನು ಅನ್ನಲಾಗಲಿಲ್ಲ. ಏಕೆಂದರೆ ಅವನಿಗೆ ತನ್ನ ಹೆಂಡತಿ ಎಂದರೆ ತುಂಬಾ ಇಷ್ಟ. ಅವನು ತನ್ನ ಹೆಂಡತಿಯ ಬಗ್ಗೆ ಏನು ಅನ್ನುವುದು ಇಷ್ಟವಿರಲಿಲ್ಲ.
ಈಗ ಸುರೇಶ್ ಹೆಂಡತಿ ದಿನ ಅಡುಗೆ ಮಾಡುತ್ತಿದ್ದಳು. ಸುರೇಶ್ ಮತ್ತು ಅವಳು ಇಬ್ಬರೇ ತಿನ್ನುತ್ತಿದ್ದರು. ಸುರೇಶ್ ತಂದೆ ತಾಯಿ ಬೇರೆ ಅಡುಗೆ ಮಾಡಿಕೊಂಡು ತಿನ್ನುತ್ತಿದ್ದರು. ಈಗಿರುವಾಗ ಒಂದು ದಿನ ರಾತ್ರಿ ಸುರೇಶ್ ತಂದೆ ತಾಯಿ ಇಬ್ಬರು ಕುಳಿತು ಮಾತನಾಡುತ್ತಿದ್ದರು. ಆಗ ಸುರೇಶ್ನ ಅಮ್ಮ ತನ್ನ ಗಂಡನ ಜೊತೆ, ಅಯ್ಯೋ, ನನಗನಿಸುತ್ತದೆ ನಾವು ನಮ್ಮ ಮಗನನ್ನು ಸರಿಯಾಗಿ ಬೆಳೆಸಲಿಲ್ಲ ಎಂದು. ಈಗ ನಾವು ಅದರ ಫಲಿತಾಂಶವನ್ನು ಅನುಭವಿಸುತ್ತಿದ್ದೇವೆ. ನೋಡಿ, ನಾವು ನಮ್ಮ ಮಗನನ್ನು ಓದಿಸಿ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದೆವು. ನಾವು ಚಿಕ್ಕ ವಯಸ್ಸಿನಲ್ಲಿ ಒಣ ರೊಟ್ಟಿ ತಿಂದು ಕಾಲ ಕಳೆದೆವು. ಆದರೆ ಸುರೇಶನಿಗೆ ಮಾತ್ರ ಚೆನ್ನಾಗಿ ತಿನ್ನಿಸಿದೆವು, ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದೆವು. ಆದರೆ ಈಗ ನಮಗೆ ಈ ದಿನಗಳನ್ನು ನೋಡುವ ಪರಿಸ್ಥಿತಿ ಬಂತು ಎಂದು ಆ ಮುದಿ ತಾಯಿ ಹೇಳಿದಳು. ಸುರೇಶನ ತಂದೆ ಈ ಮಾತುಗಳನ್ನು ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡರು. ಅವರು ತನ್ನ ಹೆಂಡತಿಯ ಜೊತೆ, ಭಾಗ್ಯವತಿ, ಈ ವಿಷಯಗಳನ್ನು ಯೋಚಿಸಬೇಡ, ಎಲ್ಲವನ್ನು ದೇವರ ಮೇಲೆ ಹಾಕಿಬಿಡು. ಮುಂದಕ್ಕೆ ದೇವರು ನಮ್ಮ ಜೊತೆ ಏನು ಮಾಡುತ್ತಾನೋ ನೋಡೋಣ ಎಂದರು. ಒಂದು ದಿನ ಸುರೇಶ್ನ ಹೆಂಡತಿ ಸುರೇಶ್ ಜೊತೆ, ಈಗ ನನಗೆ ನಿಮ್ಮ ಊರಲ್ಲಿ ಇರಲು ಇಷ್ಟವಿಲ್ಲ ಎಂದಳು. ಸುರೇಶ್, ಏಕೆ, ನಿನಗೆ ಊರಲ್ಲಿ ಏನಾಯಿತು ಎಂದು ಕೇಳಿದಾಗ ಸುರೇಶನ ಹೆಂಡತಿ, ಇಲ್ಲಿ ಇರುವುದು ನನಗೆ ಇಷ್ಟವಿಲ್ಲ. ಒಂದು, ನಿನ್ನ ತಂದೆ ತಾಯಿ ಸರಿಯಾಗಿ ಇರುವುದಿಲ್ಲ. ಎರಡು, ನಿನ್ನ ಅಮ್ಮ ಯಾವಾಗಲೂ ನನ್ನ ಜೊತೆ ಜಗಳ ಆಡುತ್ತಾರೆ ಎಂದು ಸುಳ್ಳು ಹೇಳಿದಳು. ಸುರೇಶ್ ಈ ಮಾತುಗಳನ್ನು ಕೇಳಿ ನೇರವಾಗಿ ತನ್ನ ಅಮ್ಮನ ಹತ್ತಿರ ಹೋಗಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅಮ್ಮ, ನೀನು ಏಕೆ ನನ್ನ ಹೆಂಡತಿಯ ಜೊತೆ ಯಾವಾಗಲೂ ಜಗಳ ಆಡುತ್ತೀಯಾ? ನಿನಗೆ ನಮ್ಮಿಬ್ಬರಿಂದ ಅಷ್ಟೊಂದು ಕಿರಿಕಿರಿ ಆದರೆ ನಾವು ಈಗಲೇ ಇಲ್ಲಿಂದ ದೆಹಲಿಗೆ ಹೊರಟು ಹೋಗುತ್ತೇವೆ ಎಂದನು. ಆಗ ಸುರೇಶ್ನ ಅಮ್ಮ ತನ್ನ ಮಗನ ಮುಂದೆ ಕೈ ಜೋಡಿಸಿ, ಮಗನೇ, ನಿನ್ನ ಆಣೆಗೂ ನಾನು ನಿನ್ನ ಹೆಂಡತಿ ಜೊತೆ ಯಾವಾಗಲೂ ಜಗಳ ಆಡಿಲ್ಲ. ಆ ನಂತರ ಸುರೇಶ್ ತನ್ನ ಹೆಂಡತಿ ಹತ್ತಿರ ಹೊರಟು ಹೋದನು. ಸುರೇಶನ ಅಮ್ಮ ತನ್ನ ಗಂಡನ ಹತ್ತಿರ ಹೋಗಿ ಅಳುತ್ತಾ, ಅಯ್ಯೋ, ದೇವರು ನಮಗೆ ಯಾವ ಜನ್ಮದ ಪಾಪದ ಶಿಕ್ಷೆ ಕೊಡುತ್ತಿದ್ದಾನೋ ಎಂದು ಅಳುತ್ತಾ ಹೇಳಿದಳು. ಆಗ ಸುರೇಶನ ತಂದೆ, ಯಾಕೆ, ಏನಾಯ್ತು ಎಂದು ಕೇಳಿದಾಗ, ನೋಡ್ರಿ, ಸುರೇಶ್ ಬಂದು ನೀನು ನನ್ನ ಹೆಂಡತಿಯೊಂದಿಗೆ ಏಕೆ ಜಗಳವಾಡುತ್ತೀಯ ಎಂದು ಕೇಳಿದ. ನಾನು ಅವಳಿಗೆ ಏನನ್ನು ಹೇಳಿಲ್ಲ. ನಮ್ಮ ಸೊಸೆ ನಮ್ಮನ್ನು ನಮ್ಮ ಮಗನಿಂದ ದೂರ ಮಾಡಲು ನೋಡುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿದೆ ಎಂದಳು. ಈ ಮಾತನ್ನು ಕೇಳಿದ ಸುರೇಶನ ತಂದೆ, ಈಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ನಾವು ಈ ಮನೆಯಲ್ಲಿ ಹೆಚ್ಚು ದಿನ ಇರುವುದಿಲ್ಲ ಎಂದನು. ಒಂದು ದಿನ ಸುರೇಶನ ಹೆಂಡತಿ ಸುರೇಶ್ಗೆ, ಸುರೇಶ್, ನಿಮಗೆ ನೋವಾಗದಿದ್ದರೆ ಒಂದು ಮಾತು ಹೇಳ. ಆಗ ಸುರೇಶ್, ಹೇಳು, ನಿನ್ನ ಮಾತುಗಳು ನನಗೆ ಎಂದಿಗೂ ನೋವಾಗುವುದಿಲ್ಲ ಎಂದನು. ಆಗ ಸುರೇಶನ ಹೆಂಡತಿ, ನನಗೆ ನಿಮ್ಮ ಮನೆಯಲ್ಲಿ ಇರಲು ಇಷ್ಟವಿಲ್ಲ, ಇಲ್ಲಿ ಇರಬೇಕೆಂದು ನನಗೆ ಅನಿಸುತ್ತಿಲ್ಲ. ಆದರೆ ನೀನು ನನ್ನ ಒಂದು ಕೆಲಸ ಮಾಡಿದರೆ ನಾನು ಇಲ್ಲಿ ಇರಲು ಒಪ್ಪಿಕೊಳ್ಳುತ್ತೇನೆ ಎಂದಳು. ಆಗ ಸುರೇಶ್, ಏನು ಮಾಡಬೇಕು ಹೇಳು ಎಂದು ಕೇಳಿದಾಗ, ನಿನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಡು. ಅವರಿಗೆ ಈಗ ವಯಸ್ಸಾಗಿದೆ, ಅವರು ಇಲ್ಲಿ ಇರಬಾರದು. ನೀನು ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಿಡು ಎಂದು ಹೇಳಿದಳು. ಈ ಮಾತುಗಳನ್ನು ಕೇಳಿ ಸುರೇಶ್ ಆಘಾತಗೊಂಡರು. ತನ್ನ ಹೆಂಡತಿಯ ಮಾತುಗಳಲ್ಲಿ ಸಿಲುಕಿ, ಹೌದು, ನನಗೂ ಹಾಗೆ ಅನಿಸುತ್ತಿದೆ, ಅವರನ್ನು ವೃದ್ಧಾಶ್ರಮದಲ್ಲಿ ಬಿಡುವುದು ಒಳ್ಳೆಯದು ಎಂದನು. ಅದರ ನಂತರ ಸುರೇಶ್ ನೇರವಾಗಿ ತನ್ನ ತಂದೆ ತಾಯಿಯ ಕೋಣೆಗೆ ಹೋಗಿ ಅವರ ಕಡೆಗೆ ಬೆರಳು ತೋರಿಸುತ್ತಾ, ನಾಳೆ ಬೆಳಿಗ್ಗೆ ಬೇಗ ಎದ್ದು ಸಿದ್ಧರಾಗಿ ನಿಮ್ಮ ಬಟ್ಟೆಗಳನ್ನು ಒಂದು ಬ್ಯಾಗ್ ನಲ್ಲಿ ಕಟ್ಟಿಕೊಳ್ಳಿ ಎಂದನು. ಆಗ ಸುರೇಶನ ತಾಯಿ, ಮಗನೇ, ನಮ್ಮನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿದಳು. ಆಗ ಸುರೇಶ್, ಇಲ್ಲ, ನಾನು ನಿಮ್ಮನ್ನು ಸುತ್ತಾಡಿಸಲು ಅಲ್ಲ, ವೃದ್ಧಾಶ್ರಮದಲ್ಲಿ ಬಿಡಲು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದನು. ಸುರೇಶನ ತಂದೆ ತಾಯಿಯ ಹೃದಯ ಈ ಮಾತುಗಳನ್ನು ಕೇಳಿ ಒಡೆದು ಹೋಯಿತು. ಆಗ ಮತ್ತೆ ಸುರೇಶ್, ಸರಿ, ಬೆಳಿಗ್ಗೆ ಬೇಗ ಸಿದ್ಧರಾಗಿ, ನನಗೆ ಮತ್ತೆ ಹೇಳುವ ಕೆಲಸ ಇಲ್ಲ ಎಂದು ಹೇಳಿ ತನ್ನ ಹೆಂಡತಿಯ ಕೋಣೆಗೆ ಹೋದನು. ಸುರೇಶನ ತಂದೆ ತಾಯಿ ದೇವರನ್ನು ನೆನೆದು ಜೋರಾಗಿ ಅಳಲು ಪ್ರಾರಂಭಿಸಿದರು. ಆ ರಾತ್ರಿ ಎಲ್ಲ ಅವರಿಗೆ ನಿದ್ರೆಯೇ ಬರಲಿಲ್ಲ. ಒಬ್ಬರ ಕಣ್ಣೀರನ್ನು ಒಬ್ಬರು ಒರೆಸಿಕೊಳ್ಳುತ್ತಾ ರಾತ್ರಿ ಎಲ್ಲ ಕಳೆದರು. ಬೆಳಿಗ್ಗೆ ಆಯಿತು. ಸುರೇಶ್ ಸ್ನಾನ ಮಾಡಿ ಸಿದ್ಧನಾದನು. ತನ್ನ ತಂದೆ ತಾಯಿಯೊಂದಿಗೆ, ನೀವು ಸಿದ್ಧರಾದಿರಾ, ಹಾಗಿದ್ರೆ ಬನ್ನಿ ಎಂದು ಕರೆದನು. ಆಗ ಸುರೇಶನ ತಾಯಿ ತನ್ನ ಪತಿಯ ಬಟ್ಟೆಗಳನ್ನು ಮತ್ತು ತನ್ನ ಬಟ್ಟೆಗಳನ್ನು ಒಂದು ಬ್ಯಾಗ್ ನಲ್ಲಿ ಕಟ್ಟಿಕೊಂಡು ಇಬ್ಬರು ದುಃಖದಿಂದ ಸುರೇಶನ ಕಾರಿನಲ್ಲಿ ಕುಳಿತರು. ಸುರೇಶ್ ಏನನ್ನು ಮಾತನಾಡದೆ ಕಾರ್ ಸ್ಟಾರ್ಟ್ ಮಾಡಿ ನೇರವಾಗಿ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದನು. ವೃದ್ಧಾಶ್ರಮ ತಲುಪಿದ ನಂತರ ಸುರೇಶ್ ತನ್ನ ತಂದೆ ತಾಯಿಯೊಂದಿಗೆ, ಈಗ ಕಾರಿನಿಂದ ಇಳಿಯಿರಿ, ಮುಂದೆ ನೋಡಿ, ಅದು ನಿಮ್ಮ ಗಮ್ಯಸ್ಥಾನ ಎಂದನು. ಸುರೇಶನ ತಂದೆ ತಾಯಿ ಅಲ್ಲಿ ನೋಡಿ ಆಘಾತಗೊಂಡರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಆಗ ಸುರೇಶನ ತಾಯಿ, ಮಗನೇ, ನಾವು ನಿನ್ನನ್ನು ಚೆನ್ನಾಗಿ ಬೆಳೆಸಿದ್ದೇವೆ, ಚೆನ್ನಾಗಿ ನೋಡಿಕೊಂಡಿದ್ದೇವೆ,
ನೀನು ಹುಟ್ಟಿದ ದಿನ ನಿನ್ನ ತಂದೆ ಮತ್ತು ನಾನು ಈಗ ನಮ್ಮನ್ನು ಕಾಪಾಡುವವನು ಬಂದಿದ್ದಾನೆ ಎಂದುಕೊಂಡಿದ್ದೆವು. ಮಗನೇ, ನಿನ್ನ ಮೇಲೆ ನಾವು ಬಹಳ ನಿರೀಕ್ಷೆಗಳನ್ನು ಇಟ್ಟಿದ್ದೆವು, ಆದರೆ ನೀನು ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಮುರಿದು ಬಿಟ್ಟೆ. ಮಗನೇ, ನನ್ನ ಮಾತು ನಿನಗೆ ನೋವಾಗದಿದ್ದರೆ ನಾನು ನಿನ್ನೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತೇನೆ. ನೀನು ಕೂಡ ನನ್ನೊಂದಿಗೆ ಒಪ್ಪಂದ ಮಾಡು ಎಂದಳು. ಸುರೇಶ್, ಹೇಳು, ಏನು ಒಪ್ಪಂದ? ನನಗೆ ಹೆಚ್ಚು ಸಮಯವಿಲ್ಲ ಎಂದನು. ಆಗ ಸುರೇಶನ ತಾಯಿ, ಮಗನೇ, ನೀನು ನನಗೆ ಒಂದು ಭರವಸೆ ಕೊಡು. ಯಾವ ಜನ್ಮದಲ್ಲಿಯೂ ನೀನು ನನ್ನ ಗರ್ಭದಿಂದ ಹುಟ್ಟಬೇಡ. ಏಕೆಂದರೆ ನಿನ್ನಂತ ಮಗನನ್ನು ನಾನು ಹೆತ್ತು ನನ್ನ ಕಣ್ಣುಗಳಲ್ಲಿ ನನ್ನನ್ನು ನಾನು ಅವಮಾನ ಪಡಿಸಿಕೊಳ್ಳಲು ನನಗೆ ಇಷ್ಟವಿಲ್ಲ. ನೀನು ಹುಟ್ಟಿದ ಪಾಪದಿಂದಾಗಿ ಇಂದು ನಾವು ಈ ದಿನಗಳನ್ನು ನೋಡಬೇಕಾಯಿತು. ಒಂದು ವೇಳೆ ನೀನು ಆಗಲೇ ಸತ್ತು ಹೋಗಿದ್ದರೆ ಇಂದು ನಾವು ಈ ದಿನವನ್ನು ನೋಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಎಂದಳು. ಸುರೇಶ್ ತನ್ನ ತಾಯಿಯ ಮಾತುಗಳನ್ನು ಕೇಳಿ ಕೋಪದಿಂದ ಕಾರ್ ಸ್ಟಾರ್ಟ್ ಮಾಡಿ ಮನೆಗೆ ಹಿಂತಿರುಗಿದನು. ಆದರೆ ಸುರೇಶ್ನ ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಇರಲು ಪ್ರಾರಂಭಿಸಿದರು. ಫ್ರೆಂಡ್ಸ್, ಅವರು ಪ್ರತಿದಿನ ರಾತ್ರಿ ಅಳುತ್ತಿದ್ದರು. ಪ್ರತಿದಿನ ತಮ್ಮ ಮಗನನ್ನು, ಮನೆಯನ್ನು, ಹಳ್ಳಿಯನ್ನು ನೆನಪಿಸಿಕೊಳ್ಳುತ್ತಿದ್ದರು. ಆದರೆ ಏನು ಮಾಡುತ್ತಾರೆ? ಅದು ಅವರ ದುರಾದೃಷ್ಟ. ಇಲ್ಲಿ ಸುರೇಶ್ ಮತ್ತು ಅವನ ಹೆಂಡತಿ ಇಬ್ಬರು ಹಳ್ಳಿಯಲ್ಲಿ ಸಂತೋಷದಿಂದ ವಾಸ ಮಾಡುತ್ತಿದ್ದರು. ಸುರೇಶನ ಹೆಂಡತಿ ಪ್ರತಿದಿನ ಬೇರೆ ಬೇರೆ ರೀತಿಯ ಊಟವನ್ನು ಹೊರಗಿನಿಂದ ತರಿಸುತ್ತಿದ್ದಳು. ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡುತ್ತಿದ್ದಳು. ಸುರೇಶನ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದಳು. ಸುರೇಶ್ ಕೂಡ ಹಣದ ಗರ್ವದಲ್ಲಿ ಮುಳುಗಿ ತನ್ನ ಹೆಂಡತಿಯನ್ನು ಮತ್ತು ಮನೆಯನ್ನು ಎಂದಿಗೂ ಗಮನಿಸುತ್ತಿರಲಿಲ್ಲ. ಒಂದು ದಿನ ಸುರೇಶನಿಗೆ ಡೆಲ್ಲಿಯಲ್ಲಿ ಏನೋ ಕೆಲಸ ಇತ್ತು. ಸಂಜೆ ಕಾರು ತೆಗೆದುಕೊಂಡು ದಿಲ್ಲಿಗೆ ಹೊರಟನು. ಆದರೆ ಸುರೇಶ್ ಅರ್ಧ ದಾರಿಯಲ್ಲಿದ್ದಾಗ ಅವನ ಕಾರು ಒಂದು ದೊಡ್ಡ ಗುಂಡಿಗೆ ಬಿದ್ದು ಹೋಯಿತು. ಅಲ್ಲಿಯೇ ಸುರೇಶ್ ಸತ್ತು ಹೋದನು. ಫ್ರೆಂಡ್ಸ್, ಸುರೇಶ್ ಸತ್ತ ನಂತರ ಅವನ ಹೆಂಡತಿ ಬಹಳ ಸಂತೋಷ ಪಟ್ಟಳು. ಏಕೆಂದರೆ ಸುರೇಶ್ ಸತ್ತ ನಂತರ ಅವನ ಆಸ್ತಿ ಸಂಪೂರ್ಣವಾಗಿ ಅವಳ ವಶಕ್ಕೆ ಬಂದಿತ್ತು. ಅವಳು ತನ್ನ ಪ್ರಿಯಕರನೊಂದಿಗೆ ಎರಡನೇ ಮದುವೆ ಮಾಡಿಕೊಂಡು ದಿಲ್ಲಿಯಲ್ಲಿ ನೆಲೆಸಿದಳು. ಫ್ರೆಂಡ್ಸ್, ಸುಮಾರು 3 ವರ್ಷಗಳ ನಂತರ ಸುರೇಶನ್ಗೆ ಯುಪಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಪುನರ್ಜನ್ಮವಾಯಿತು. ಸುರೇಶ್ ಹುಟ್ಟಿದಾಗ ಬಹಳ ಸುಂದರವಾಗಿದ್ದನು. ಆದರೆ ಸುರೇಶನಿಗೆ 5 ವರ್ಷ ತುಂಬಿದಾಗ ಅವನ ತಂದೆ ತಾಯಿ ಅವನಲ್ಲಿ ಕೆಲವು ಲಕ್ಷಣಗಳನ್ನು ಗಮನಿಸಿದರು. ಸುರೇಶ್ 5 ವರ್ಷದವನಾಗಿದ್ದರೂ 5 ವರ್ಷದ ಮಕ್ಕಳಿರಬೇಕಾದ ಲಕ್ಷಣಗಳಾದ ನಗುವುದು, ತುಂಟತನ ಮಾಡುವುದು, ಆಟ ಆಡುವುದು ಮುಂತಾದವುಗಳು ಅವನಲ್ಲಿ ಇರಲಿಲ್ಲ. ಸುರೇಶ್ ದೊಡ್ಡವರಂತೆ ಯಾವಾಗಲೂ ಗಂಭೀರವಾಗಿ ನಿರಾಸವಾಗಿ ಇರುತ್ತಿದ್ದನು. ಯಾವಾಗಲೂ ಏನು ಯೋಚಿಸುತ್ತಾ ಇರುತ್ತಿದ್ದನು. ಸುರೇಶನ ತಂದೆ ತಾಯಿ ಅವನ ಈ ಪರಿಸ್ಥಿತಿಯನ್ನು ನೋಡಿ ಯಾವಾಗಲೂ ದುಃಖ ಪಡುತ್ತಿದ್ದರು. ಅವನಿಗೆ ಏನಾದರೂ ಕಾಯಿಲೆ ಇದೆಯೇ ಎಂದು ಆಲೋಚನೆ ಮಾಡುತ್ತಿದ್ದರು. ಫ್ರೆಂಡ್ಸ್, ಪ್ರತಿದಿನ ರಾತ್ರಿ ಸುರೇಶ್ ಮಲಗಿದಾಗ ಅವನಿಗೆ ವಿಚಿತ್ರ ಕನಸುಗಳು ಬರುತ್ತಿದ್ದವು. ಆ ಕನಸುಗಳಲ್ಲಿ ಅವನು ಒಂದೇ ಮಾತನ್ನು ಹೇಳುತ್ತಿದ್ದನು: ನನ್ನನ್ನು ಕ್ಷಮಿಸಿ, ನಾನು ಏನು ಮಾಡಿಲ್ಲ, ನನ್ನನ್ನು ಈ ನೀರಿನಲ್ಲಿ ಹಾಕಬೇಡಿ ಎಂದು. ಸುರೇಶನ ತಾಯಿ ಅವನ ಈ ವಿಚಿತ್ರ ಮಾತುಗಳನ್ನು ಕೇಳಿ ಹೆದರಿ ಹೋಗುತ್ತಿದ್ದಳು. ಸುರೇಶನ ತಂದೆ ತಾಯಿ ಹಳ್ಳಿಯ ಎಲ್ಲರೊಂದಿಗೆ ನಮ್ಮ ಮಗನಿಗೆ ಏನಾಗಿದೆ ಎಂದು ಗೊತ್ತಿಲ್ಲ, ಪ್ರತಿದಿನ ರಾತ್ರಿ ಕೆಟ್ಟ ಕನಸುಗಳು ಬರುತ್ತವೆ, ಅವನ ಮಕ್ಕಳಂತೆ ಸ್ವಲ್ಪವೂ ಇರುವುದಿಲ್ಲ, ಯಾವಾಗಲೂ ಏನು ಯೋಚಿಸುತ್ತಿರುತ್ತಾನೆ ಎಂದು ಹೇಳುತ್ತಿದ್ದಳು. ಆಗ ಒಂದು ದಿನ ಹಳ್ಳಿಗೆ ಒಬ್ಬ ದೊಡ್ಡ ಸಾಧು ಬಂದರು. ಸುರೇಶನ ಸ್ನೇಹಿತ ಸುರೇಶನಿಗೆ, ಅರೆ, ನಮ್ಮ ಹಳ್ಳಿಗೆ ಒಬ್ಬ ದೊಡ್ಡ ಸಾಧು ಬಂದಿದ್ದಾರೆ, ಅವರು ಎಲ್ಲರ ಭವಿಷ್ಯವನ್ನು ಹೇಳುತ್ತಾರೆ. ನಿಮ್ಮ ಮಗನನ್ನು ಅವರ ಬಳಿ ಕರೆದುಕೊಂಡು ಹೋದರೆ ನಿಮ್ಮ ಮಗನ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಿದನು. ಸುರೇಶನ ತಂದೆ ತಾಯಿ ತಮ್ಮ ಮಗ ಸುರೇಶ್ನನ್ನು ಕರೆದುಕೊಂಡು ಆ ಸಾಧುವಿನ ಬಳಿಗೆ ಹೋದರು. ಸುರೇಶ್ ಆ ಸಾಧುವಿನ ಬಳಿಗೆ ಹೋದ ಕೂಡಲೇ ಆ ಸಾಧು ಸುರೇಶ್ನನ್ನು ಆಶ್ಚರ್ಯದಿಂದ ನೋಡಿ ಚಿಕ್ಕದಾಗಿ ನಕ್ಕರು. ಸುರೇಶನ ತಂದೆ ತಾಯಿ ಸಾಧುವಿನೊಂದಿಗೆ, ಬಾಬಾ, ಈಗ ನೀವೇ ಇದಕ್ಕೆ ಏನಾದರೂ ಮಾಡಿ. ಇವನು 10 ವರ್ಷದವನಾದರೂ ನಗುವುದಿಲ್ಲ, ಯಾರೊಂದಿಗೂ ಮಾತನಾಡುವುದಿಲ್ಲ, ಯಾವಾಗಲೂ ಏನನ್ನು ಯೋಚನೆ ಮಾಡುತ್ತಲೇ ಇರುತ್ತಾನೆ. ರಾತ್ರಿ ಕೆಟ್ಟ ಕನಸುಗಳು ಬರುತ್ತವೆ. ಆ ಕನಸುಗಳಲ್ಲಿ ನನ್ನನ್ನು ಬಿಟ್ಟು ಬಿಡಿ, ನನ್ನ ಯಾವ ತಪ್ಪು ಇಲ್ಲ ಎಂದು ಕನವರಿಸುತ್ತಿರುತ್ತಾನೆ ಎಂದು ಹೇಳಿದಳು. ಆಗ ಆ ಸಾಧು ಸುರೇಶನೊಂದಿಗೆ, ಮಗನೇ, ನನ್ನ ಮುಂದೆ ಕುಳಿತುಕೋ, ಕಣ್ಣು ಮುಚ್ಚು ಎಂದರು. ಸಾಧು ಸುರೇಶನ ತಲೆಯ ಮೇಲೆ ಕೈ ಇಟ್ಟು, ಹೇಳು ಮಗನೇ, ನೀನು ಯಾರು ಎಂದು ಕೇಳಿದರು. ಫ್ರೆಂಡ್ಸ್, ಅದರ ನಂತರ ನಡೆದ ವಿಷಯವನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗುತ್ತೀರಾ.
ಆಗ 10 ವರ್ಷದ ಸುರೇಶ್ ಸಾಧುವಿನೊಂದಿಗೆ, ನನ್ನ ಹೆಸರು ಸುರೇಶ್, ಇದು ನನ್ನ ಪುನರ್ಜನ್ಮ. ನನ್ನ ಹಿಂದಿನ ಜನ್ಮ ರಾಜಸ್ಥಾನದ ಕರೋಲಿ ಜಿಲ್ಲೆಯಲ್ಲಿ ಆಗಿತ್ತು. ನಾನು ಬಹಳ ದೊಡ್ಡ ಬಿಲ್ಡರ್ ಆಗಿದ್ದೆ. ನನ್ನ ತಂದೆ ತಾಯಿ ಬಹಳ ಬಡವರು. ಅವರು ಹೇಗೋ ನನ್ನನ್ನು ಕಷ್ಟಪಟ್ಟು ಓದಿಸಿ ದೊಡ್ಡವನನ್ನಾಗಿ ಮಾಡಿದರು. ಆದರೆ ನಾನು ಹಣದ ಆಸೆಯಲ್ಲಿ ಅಷ್ಟೊಂದು ಮುಳುಗಿ ಹೋಗಿದ್ದೆ. ಯಾರ ಬಗ್ಗೆಯೂ ಯೋಚಿಸಲಿಲ್ಲ. ನನ್ನ ಹೆಂಡತಿ ಹೇಳಿದ ಮಾತುಗಳಿಂದಾಗಿ ನಾನು ನನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದೆ. ನನ್ನ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬಡವರ ಭೂಮಿಯನ್ನು ಕಿತ್ತುಕೊಂಡು ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುತ್ತಿದ್ದೆ. ಆ ಬಡವರು ಅಳುತ್ತಿದ್ದಾಗ ನಾನು ಅವರನ್ನು ನೋಡಿ ನಗುತ್ತಿದ್ದೆ. ನಾನು ಹಣದ ಆಸೆಯಲ್ಲಿ ಕುರುಡನಾಗಿ ಯಾರನ್ನು ಗೌರವಿಸಲಿಲ್ಲ. ಆದರೆ ಒಂದು ದಿನ ನಾನು ದಿಲ್ಲಿಗೆ ಹೋಗುತ್ತಿದ್ದಾಗ ನನ್ನ ಕಾರು ಗುಂಡಿಯಲ್ಲಿ ಬಿದ್ದು ಹೋಯಿತು. ಅಲ್ಲಿಯೇ ನನ್ನ ಸಾವು ಸಂಭವಿಸಿತು. ನನ್ನ ಕಾರು ಗುಂಡಿಯಲ್ಲಿ ಬಿದ್ದ ಕೂಡಲೇ ಯಮರಾಜನ 2 ದೂತರು ಬಂದು ನನ್ನ ಪ್ರಾಣವನ್ನು ಒಂದು ದೊಡ್ಡ ಸರಪಳಿಯಿಂದ ಕಟ್ಟಿ ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನನ್ನು ಮೊದಲು ಒಂದು ಕಬ್ಬಿಣದ ಕುರ್ಚಿಯ ಮೇಲೆ ಕೂರಿಸಿದರು. ಅದು ಸಂಪೂರ್ಣವಾಗಿ ಬೆಂಕಿಯಿಂದ ಸುಡುತ್ತಿತ್ತು. ಅಲ್ಲಿ ನನ್ನ ತಂದೆ ತಾಯಿ ನಿಂತಿದ್ದರು. ಆದರೆ ನಾನು ಅವರೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವರು ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ನನ್ನ ತಂದೆ ತಾಯಿ ಸ್ವರ್ಗದ ಕಡೆಗೆ ಹೋಗುತ್ತಿದ್ದಾರೆ, ನಾನು ನರಕದ ಕಡೆಗೆ ಹೋದೆ. ಅದರ ನಂತರ ಅವರು ನನ್ನನ್ನು ಒಂದು ನದಿಯಲ್ಲಿ ಹಾಕಿದರು. ಅದರಲ್ಲಿ ನೀರು ಅಲ್ಲ, ಉರಿಯುತ್ತಿರುವ ಎಣ್ಣೆ ಹರಿಯುತ್ತಿತ್ತು. ಅವರು ನನ್ನನ್ನು ಆ ನೀರಿನಲ್ಲಿ ಮುಳುಗಿಸಲು ಹೇಳಿದರು. ನಾನು ಆ ನೀರಿಗೆ ಕಾಲಿಟ್ಟ ಕೂಡಲೇ ನನ್ನ ಕಾಲು ಸುಟ್ಟು ಹೋಗಿ ಬೂದಿಯಾಯಿತು. ಆಗ ಒಂದು ಆಕಾಶವಾಣಿ ಬಂತು. ಆಕಾಶವಾಣಿ ನನ್ನೊಂದಿಗೆ, ನಿನ್ನ ಪಾಪಗಳು ಇನ್ನು ಬಹಳ ಇವೆ, ಅವುಗಳ ಶಿಕ್ಷೆಯನ್ನು ನೀನು ಅನುಭವಿಸಬೇಕಾದರೆ ನಿನ್ನ ಆತ್ಮ ಈ ನರಕ ಲೋಕದಲ್ಲಿಯೇ ನಾಶವಾಗಿ ಹೋಗುತ್ತದೆ. ಅದಕ್ಕಾಗಿ ನಿನ್ನನ್ನು ಮತ್ತೆ ಭೂಲೋಕಕ್ಕೆ ಕಳಿಸುತ್ತಿದ್ದೇವೆ. ಅಲ್ಲಿ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಮೋಹಮಯ ಜ್ಞಾನವನ್ನು ಜನರಿಗೆ ನೀಡಬೇಕು. ಆಗಲೇ ನಿನ್ನ ಪಶ್ಚಾತ್ತಾಪವಾಗುತ್ತದೆ, ನಿನಗೆ ಮೋಕ್ಷ ಸಿಗುತ್ತದೆ ಎಂದು ಹೇಳಿತು. ಅದಕ್ಕಾಗಿ ನನಗೆ ಮತ್ತೆ ಭೂಲೋಕದಲ್ಲಿ ಜನ್ಮ ಸಿಕ್ಕಿದೆ. ನನ್ನ ಹಳೆಯ ಕರ್ಮಗಳನ್ನು ನೋಡಿ ನನಗೆ ನಗಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ನರಲೋಕದಲ್ಲಿ ನನ್ನ ಶಿಕ್ಷೆಯನ್ನು ನೋಡಿ ಬಹಳ ಭಯ ಪಡುತ್ತಿದ್ದೇನೆ. ಆ ಭಯದಿಂದ ನನಗೆ ಪ್ರತಿದಿನ ರಾತ್ರಿ ಕನಸುಗಳು ಬರುತ್ತಿವೆ. ಈಗ ನನ್ನ ಜೀವನದಲ್ಲಿ ಒಂದೇ ಒಂದು ಗುರಿ ಇದೆ. ಈ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುವುದು, ಜನರಿಗೆ ಸಹಾಯ ಮಾಡುವುದು, ಮೋಹಮಯ ಜಾಲದಿಂದ ಹೊರಬರುವ ಜ್ಞಾನವನ್ನು ನೀಡುವುದು. ಆಗಲೇ ನನಗೆ ಮೋಕ್ಷ ಸಿಗುತ್ತದೆ ಎಂದು ಹೇಳಿದನು. ಫ್ರೆಂಡ್ಸ್, ಸುರೇಶನ ಪುನರ್ಜನ್ಮದ ಕತೆ ಇಡೀ ಹಳ್ಳಿಯಾದ್ಯಂತ ಹರಡಿತು. ಎಲ್ಲರಿಗೂ ತಿಳಿದು ಹೋಯಿತು. ಆಗ ಹಳ್ಳಿಯವರೆಲ್ಲ ದೇವಸ್ಥಾನಗಳಿಗೆ ಹೋಗಲು ಪ್ರಾರಂಭ ಮಾಡಿದರು. ಹಣದ ಆಸೆಯನ್ನು ಬಿಟ್ಟರು. ಬಡವರಿಗೆ ಸಹಾಯ ಮಾಡಲು ಶುರು ಮಾಡಿದರು. ಏಕೆಂದರೆ ಸುರೇಶ್ ನರಕದ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ಎಲ್ಲರಿಗೂ ಭಯವಾಯಿತು. ಫ್ರೆಂಡ್ಸ್, ಈ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.